ದ್ವಿತೀಯ PUC ಇಂಗ್ಲೀಷಲ್ಲಿ ಸೆಕೆಂಡ್ PUC ಇಂಗ್ಲೀಷಲ್ಲಿ 100ಕ್ಕೆ 100 ಅಂಕವನ್ನು ಕೊಟ್ಟಿದ್ದಾರೆ 2023ರ ಮಾರ್ಚ್ ವಾರ್ಷಿಕ ಪರೀಕ್ಷೆಯಲ್ಲಿ. ಯಾವ ರೀತಿ ಆತನಿಗೆ 100ಕ್ಕೆ 100 ಅಂಕ ಕೊಟ್ಟರು, ಯಾವ ರೀತಿ ಆತ ಬರೆದಿದ್ದ, MCQ ಪ್ರಶ್ನೆ ಆಗಿರ್ಬೋದು, 1 ಅಂಕದ ಪ್ರಶ್ನೆ ಯಾವ ರೀತಿ ಬರೆದಿದ್ದಾನೆ, ಗ್ರಾಮರನ್ನು ಯಾವ ರೀತಿ ಕರೆಕ್ಟಾಗಿ ಬರೆದಿದ್ದಾನೆ, ಎಲ್ಲೆಲ್ಲಿ ಮಿಸ್ಟೇಕನ್ನು ಮಾಡಿದರೂ ಸಹ ಅವರು ಆತನಿಗೆ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಇವೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಲೀಲಿಕ್ಕೆ ಸಿಗುತ್ತೆ. ಮಾಡಬೇಕಾಗಿರೋದು ಇಷ್ಟೇ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ. ಎಲ್ಲ ಥರದ PDF ನೋಟ್ಸನ್ನು ನಾನು ಅಲ್ಲಿ ಕೊಡ್ತಾ ಇರ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಗೌರ್ಮೆಂಟ್ ಆಫ್ ಕರ್ನಾಟಕ ಮಾರ್ಚ್ 2023 ಇಂಗ್ಲೀಷ್ ಸಬ್ಜೆಕ್ಟ್ ಕೋಡ್ ಇಂಗ್ಲೀಷ್, ಈ ರಿಜಿಸ್ಟರ್ ಕೋಡ್ ನಮಗೇನು ಅದರ ಅವಶ್ಯಕತೆ ಇಲ್ಲ. ಲೆಟ್ಸ್ ಇಲ್ಲಿ ಎಲ್ಲ ನೋಡ್ಬೋದು. 10ಕ್ಕೆ 10 ಅಂಕ ಇಲ್ಲಿ ಸಿಕ್ಕಿದೆ, 10ಕ್ಕೆ 10 ಅಂಕ ಇಲ್ಲಿ ಸಿಕ್ಕಿದೆ, 24, 44, ಅದೇ ರೀತಿಯಾಗಿ 22. ಒಟ್ಟಾರೆಯಾಗಿ ನೋಡಿದರೆ 100 ಅಂಕ ಸಿಕ್ಬಿಡ್ತು. ಇಲ್ಲಿ ಇವನ್ನೆಲ್ಲ ಡಿಸ್ಕಷನ್ ಮಾಡೋಣ. ಇಲ್ಲೇನೂ ಸಹ ಅವರು ಇಲ್ಲಿ ನೋಡ್ಬೋದು, ಏನೂ ಸಹ ಅವರು ತಿದ್ದಿಲ್ಲ, ಅಂದರೆ ಏನೂ ಕರೆಕ್ಷನ್ ಮಾಡಿಲ್ಲ, ಏನೂ ಎಡಿಟ್ ಮಾಡಿಲ್ಲ. ಹಾಗಿದ್ರೆ ಈತ ಯಾವ ರೀತಿಯಾಗಿ ಬರೆದಿದ್ದಾನೆ ಅನ್ನೋದನ್ನು ನೋಡಬೇಕಾಗಿದೆ. ಇನ್ನೊಂದು ನೋಡಿ, ಕೇರ್ಫುಲ್ಲಾಗಿ ನೋಡಿ, 100 ಮಾರ್ಕ್ಸ್ ಇಂಗ್ಲೀಷಲ್ಲಿ ಸಾಮಾನ್ಯ ಅಲ್ಲ ಸ್ನೇಹಿತರೆ. ಇದು ಯಾವ ರೀತಿ ನೋಡಿ, ಆಸ್ ಸಿಂಪಲ್ ಆಸ್ ದಟ್ ಎಷ್ಟು ಕರೆಕ್ಟಾಗಿ ಬರೆದಿದ್ದಾನೆ. ಉತ್ತರವನ್ನು ನೋಡಿ, ನೈಟ್. ಆಸ್ ಸಿಂಪಲ್ ಆಸ್ ದಟ್, ನೈಟ್. A single word, one word ಅಲ್ಲಿ ಉತ್ತರ ಕಂಪ್ಲೀಟ್. there is no need to write entire sentence at all. ಏನೂ ಅವಶ್ಯಕತೆ ಇಲ್ಲ. ಜಸ್ಟ್ ಏನು ಮಾಡಿದ್ದಾನೆ, ಒಂದು ಶಬ್ದವನ್ನು ಬರೆದಿದ್ದಾನೆ, ಒಂದು ವರ್ಡನ್ನು ಬರೆದಿದ್ದಾನೆ. ಅದೇ ರೀತಿಯಾಗಿ 1 ಅಂಕದ ಪ್ರಶ್ನೆಗೆ ಈಗ ಆಲ್ರೆಡಿ MCQ ಪ್ರಶ್ನೆ ಎಲ್ಲ ಬರ್ತಾ ಇದೆ. ಮ್ಯಾಚ್ ದ ಫಾಲೋವಿಂಗ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದಿಸ್ ಇಯರ್. ಆದರೆ ನೋಡಿ, ನೀವು ಜಸ್ಟ್ ಆ ಸಿಂಗಲ್ ವರ್ಡನ್ನು ಬರೆದ್ರೂ ಸಹ 1 ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಈತನಿಗೆ. ಇನ್ನು ನೆಕ್ಸ್ಟ್ ಹೇಳೋದಾದರೆ, 1 ಅಂಕದ ಪ್ರಶ್ನೆ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ, 1 ಮಾರ್ಕ್ಸೂ ಅಲ್ಲಿ ಕಟ್ ಮಾಡಿಲ್ಲ. ಯಾರಿಗೆ? ಈ ಒಂದು ವಿದ್ಯಾರ್ಥಿಗೆ. ಇಲ್ಲಿ 12ಕ್ಕೆ 12 ಅಂಕ ಸಿಗ್ತಾವನಿಗೆ. ಇಲ್ಲಿ ನೋಡ್ಬೋದು, ಪ್ರತಿ ಪುಟದ ಒಟ್ಟು ಅಂಕ ಟೋಟಲ್ ಮಾರ್ಕ್ಸ್ 12. ಇಲ್ಲಿ 12 ಮಾರ್ಕ್ಸ್ ಸಿಕ್ತು. ಇನ್ನು ಡೈರೆಕ್ಟಾಗಿ ಗ್ರಾಮರಿಗೆ ಜಂಪ್ ಮಾಡಿದಾನಂತ. ಗ್ರಾಮರಿಗೆ ಯಾಕಂತಂದರೆ ಈ ರೀತಿ ಟಾಪರ್ಗಳೇ ಬರೆಯೋದು. ಇಲ್ಲಿ ಪ್ಯಾಸಿವ್ ವಾಯ್ಸನ್ನು ಬರೆದಿದ್ದಾನೆ, 3 ಅಂಕದ ಪ್ಯಾಸಿವ್ ವಾಯ್ಸ್. ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ಆನ್ಸರನ್ನು ಬರೆದಿದ್ದಾನೆ. ವಾಸ್ ನೌನ್ ಅಂತ ಬರೆದಿದ್ದಾನೆ. ಇಲ್ಲಿ ನೋಡಿ, ಹೌದಾ, ವಾಸ್ ಅಂತ ಬರೆದಿದ್ದಾನೆ, ನೌನ್ ವರ್ಬ್ ಹಾಕಿದ್ದಾನೆ. ಅದೇ ರೀತಿಯಾಗಿ ಇಲ್ಲಿ ಉತ್ತರ ಕರೆಕ್ಟ್ ಆಗಿದೆ, ಎಕ್ಸಾಕ್ಟ್ ಆಗಿದೆ. ಉತ್ತರಕ್ಕೆ ನೀವು ಪೂರ್ತಿಯಾಗಿ ಪ್ಯಾರಾಗ್ರಾಫ್ ಬರೆದ ತಕ್ಷಣ ಅದರ ಕೆಳಗೆ ಅಂಡರ್ಲೈನ್ ಮಾಡಬೇಕು. ಯು ಹ್ಯಾವ್ ಟು ಅಂಡರ್ಲೈನ್. ಇಲ್ಲಿ ನೋಡಿ, ಇಲ್ಲೊಂದು ಅಂಡರ್ಲೈನ್ ಮಾಡಿದ್ದಾನೆ. ಹೀಗಾಗಿ ಈ ವಿದ್ಯಾರ್ಥಿಗೆ 100ಕ್ಕೆ 100 ಅಂಕ ಸಿಕ್ಕಿದೆ. ಇಲ್ಲಿ ಕರೆಕ್ಟಾಗಿ 3 ಅಂಕ ಸಿಕ್ಬಿಡ್ತು. ಯಾವಾಗ ಗ್ರಾಮರಲ್ಲಿ ಪೂರ್ತಿಯಾಗಿ ಅಂಕ ಸಿಗುತ್ತೋ ಅಲ್ಲಿ ನಿಮ್ಮ ಉತ್ತರ ಸಂಪೂರ್ಣವಾಗಿ ನಿಮ್ಮ ಕ್ವೆಶ್ಚನ್ ಪೇಪರ್ಗೆ ವೇಟೇಜ್ ಬರುತ್ತೆ. ನೀವು ಆನ್ಸರ್ನ ಆರಾಮಾಗಿ, ಮಾರ್ಕ್ಸನ್ನು ಆರಾಮಾಗಿ ಗಳಿಸ್ತೀರಾ. ಓಕೆ, ನೆಕ್ಸ್ಟ್ ಇಲ್ಲಿ ಲಿಂಕರ್ಸನ್ನು ಬರ್ತಿದ್ದಾರೆ. 1, 2 ಉತ್ತರ ಕಂಪ್ಲೀಟ್. 2ಕ್ಕೆ 2 ಮಾರ್ಕ್ಸ್ ಸಿಕ್ತು. ಇನ್ನು ನೆಕ್ಸ್ಟ್ ಇಲ್ಲಿ 4 ಅಂಕದ ಒಂದು ರಿಪೋರ್ಟ್ ರೈಟಿಂಗನ್ನು ಬರೆದಿದ್ದಾನೆ. ಇಲ್ಲ, ಇದು ಕ್ವೆಶ್ಚನ್ ಅನ್ನು ಬರೆದಿದ್ದಾನೆ. ಇಲ್ಲಿ ಆಸ್ ಸಿಂಪಲ್ ಆಸ್ ದಟ್, ಈ ರೀತಿಯಾಗಿರ್ತಕ್ಕಂಥ ನೋಡಿ ಎಷ್ಟು ಸಿಂಪಲ್ ಆಗಿ ಇದನ್ನು ಮಾಡಿದ್ದಾನೆ ಈತ. ಈ ರೀತಿ ಕರೆಕ್ಟಾಗಿ ಬರೆದು ಏನು ಮಾಡಬೇಕಪ್ಪ ಅಂತಂದರೆ ಅಂಡರ್ಲೈನನ್ನು ಮಾಡಬೇಕು. ಇದು 4 ಅಂಕದ ಪ್ರಶ್ನೆ. ತುಂಬ ಜಾಸ್ತಿ ಏನು ಈತ ಈ ಒಂದು ಕ್ವೆಶ್ಚನ್ಗೆ ಆನ್ಸರನ್ನು ಏನು ಬರೆದಿಲ್ಲ. ಆಸ್ ಸಿಂಪಲ್ ಆಸ್ ದಟ್, ಏನು ಕೇಳಿದ್ದಾರೆ, ಎಷ್ಟು ಕೇಳಿದ್ದಾರೆ, ಸಿಂಪಲ್ ಆಗಿ ಕೊಟ್ಟರು. ಈ ಕೊಟ್ಟಿದ್ದ ಆನ್ಸರ್ ಏನಪ್ಪ ಅಂತಂದರೆ ಸಿಂಪಲ್ ಆಗಿದೆ. ಉತ್ತರ ಎಷ್ಟು ಕೇಳಿದರೆ ಅಷ್ಟೇ ಬರೀಬೇಕು. ಇನ್ನು ನೆಕ್ಸ್ಟ್ ಇನ್ನೊಂದು ಏನಂತಂದರೆ, ಶಾರ್ಟೆಸ್ಟ್ ಸಮರಿ 4 ಲೈನನ್ನು ಬರೆದು ಯಾವ ರೀತಿ 4ಕ್ಕೆ 4 ಅಂಕ ತೆಗೆದುಕೊಳ್ಳೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹೀಗಾಗಿ ಫಾಲೋ ಮಾಡ್ತಾ ಇರಿ. ಇಲ್ಲಿ ಇದು ಒಂದು ಸೆಂಟೆನ್ಸ್, ಇದು 1 ಮಾರ್ಕ್ಸಿನ ಒಂದು ಸೆಂಟೆನ್ಸನ್ನು ಕರೆಕ್ಷನ್ ಮಾಡೋದು. ಓಕೆ, 1 ಮಾರ್ಕ್ಸ್ ಸಿಕ್ಕಿದೆ. ಇಲ್ಲಿ 10 ಆಯಿತು. ಕ್ವೆಶ್ಚನ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ, ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂಡರ್ಲೈನ್ ಮಾಡಿದ್ದಾನೆ, ಕ್ವೆಶ್ಚನಿಗೆ ಆನ್ಸರ್ ಬರೆದಿದ್ದಾನೆ. ಇನ್ನು ನೆಕ್ಸ್ಟ್ ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಹ್ಯಾಸ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಯಾಕೆ ಅಂತಂದರೆ, ನೀವು 4ಕ್ಕೆ 4 ಅಂಕ ತೆಗೆದುಕೊಳ್ಬೇಕಂದ್ರೆ ಈ ರೀತಿ ಕವಿಗಳ ಪೋಯೆಟ್ ಹೆಸರು ಬರೀಲೇಬೇಕು, ಲಿಟ್ರಲಿ ಬರೀಬೇಕು. ಅಂದರೆ 4 ಅಂಕ ಕೊಡ್ತಾರೆ. ಇನ್ಕ್ಲೂಡಿಂಗ್ ಆ್ಯನ್ ಇಂಟ್ರಡಕ್ಷನ್ ಸಹ ಅಲ್ಲಿ ಹಾಕಬೇಕು. ವಿಡಿಯೋ ಲೆಂದಿ ಆದರೆ ಸ್ವಲ್ಪ ಇದು ಮಾಡಿ, ಪೂರ್ತಿಯಾಗಿ ನೋಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ, ಅಂದರೆ ಅರ್ಥ ಆಗುತ್ತೆ. ಇಲ್ಲಿ ಉತ್ತರವನ್ನು ಬರೆದಿದ್ದಾನೆ ನೋಡಿ. ಉತ್ತರ 4ಕ್ಕೆ 4 ಅಂಕ ಎಲ್ಲೂ ಸಹ ಇದೆಯಲ್ಲ ನೋಡಿ, ಎಷ್ಟು ಕರೆಕ್ಟಾಗಿ ನೀವು ವಿಡಿಯೋನ ಕರೆಕ್ಟಾಗಿ ಪೌಸ್ ಮಾಡಿ ಈ ಒಂದು ಆನ್ಸರನ್ನು ನೋಡಿ. ಆಸ್ ಸಿಂಪಲ್ ಆದ ಇಷ್ಟೇ ಸಮ್ಮರಿಯನ್ನು ನಾನು ಕೊಡ್ತಾ ಇದ್ದೇನೆ. ಮುಂದಿನ ಒಂದು ವಿಡಿಯೋದಲ್ಲಿ ನೀವು ಸಹ ಇಲ್ಲಿ ಬರೀಬೇಕು. ಇಲ್ಲಿ ನೋಡಿ, ಇಲ್ಲಿ ಸಿಂಪಲ್ ಆಗಿ ಇಷ್ಟೇ ಸಿಂಪಲ್ ಆಗಿ
4ಕ್ಕೆ 4 ಅಂಕ ಸಿಕ್ತು, ಆರಾಮಾಗಿ ಬರ್ದಿದ್ದಾನೆ. 2D ಮೇಲೆ ಒಂದು ಕ್ವೆಶನ್ ಅರೈಸ್ ಆಗಿದೆ. 2D ಮೇಲೆ ಒಂದು ಕ್ವೆಶನ್ ಬಂದಿದೆ ಇಲ್ಲಿ. ನಾನು ಹೇಳಿದ್ದೇನೆ ಬ್ಲೂ ಪ್ರಿಂಟ್ ಪ್ರಕಾರ 2D ಲಿಯೋ ಟೋಲ್ಸ್ಟಾಯ್. ಉತ್ತರದಲ್ಲಿ ನೋಡಿ ಕಡ್ಡಾಯವಾಗಿ ಅಂಡರ್ಲೈನನ್ನು ಮಾಡಬೇಕು, ಮಾಡಿದ್ದಾನೆ. ಮೊನಾಕೋ ವಾಸ್ ಈ ರೀತಿ ಪೀಸೇಬಲ್ ಕಿಂಗ್ಡಮ್. ಇಲ್ಲಿ ಉತ್ತರವನ್ನು ನೀವು ಓದ್ತಾ ಹೋಗಿ. ಕ್ವೆಶ್ಚನ್ ಪೇಪರನ್ನು ಆನಾಲಿಸಿಸ್ ಮಾಡೋದು ಅಂತಂದರೆ ಅವರು ಯಾವ ರೀತಿ ಬರೆದಿದ್ದಾರೆ, ಎಲ್ಲೆಲ್ಲಿ ಮಿಸ್ಟೇಕನ್ನು ಮಾಡಿದ್ದಾರೆ, ಇದೆಲ್ಲವನ್ನು ನಾವು ನೋಡೋಣ. ಅದೇ ರೀತಿಯಾಗಿ ನೀವು ಸಹ ಹೀಗೆ ಉತ್ತರವನ್ನು ಬರೀಬೇಕಾಗ್ತದೆ. ಇಲ್ಲಿ 4ಕ್ಕೆ 4 ಅಂಕ ಕೊಟ್ಟಿದ್ದಾರೆ ಅವನಿಗೆ, ಎಲ್ಲೂ ಸಹ ಮಿಸ್ಟೇಕ್ ಮಾಡಿಲ್ಲ, ಎಲ್ಲೂ ಸಹ ಕರೆಕ್ಷನ್ ಇಲ್ಲ. ನೋಡಿ ಇಷ್ಟು ಸಿಂಪಲ್ ಆಗಿ ಸಿಂಪಲ್ ಆಗಿದೆ. ಅದಕ್ಕೆ 2023ರಲ್ಲಿ ಕೇವಲ 2 ಜನ ವಿದ್ಯಾರ್ಥಿಗಳಿಗೆ ಮಾತ್ರ 100ಕ್ಕೆ 100 ಅಂಕ ಸಿಕ್ಕಿದೆ. ನೆಕ್ಸ್ಟ್ ಪೇಪರಲ್ಲಿ ನಾನು ಇನ್ನೊಬ್ಬ ವಿದ್ಯಾರ್ಥಿ ಬಗ್ಗೆ ಹೇಳ್ತೇನೆ. ಇಲ್ಲಿ ಅಂಡರ್ಲೈನ್ ಆಗಿದೆ. ಆನ್ ಚಿಲ್ಡ್ರನ್ ಮೇಲೆ ಹೇಳಿದ್ದೇನೆ, ವಿಡಿಯೋನೂ ಮಾಡಿದ್ದೇನೆ. ಆನ್ ಚಿಲ್ಡ್ರನ್ ಮೇಲೆ ಕಡ್ಡಾಯವಾಗಿ ಒಂದು ಪ್ರಶ್ನೆ ಬರಲೇಬೇಕು. ಆನ್ ಚಿಲ್ಡ್ರನ್ ನೋಡಿ ಖಲೀಲ್ ಗಿಬ್ರಾನ್ ಬರೆದಿದ್ದಾನೆ. ಇಲ್ಲಿ ಒಂದು ಮಿಸ್ಟೇಕ್ ಇದೆ. ಯಾಕಂತಂದರೆ ಇವ್ಯಾಲ್ಯುವೇಟರ್ ಬಳಿ ನಾನು ಆಗಾಗ ಮಾತಾಡ್ತಾ ಇರ್ತೇನೆ. ಏನಪ್ಪ ಅಂತಂದರೆ ಇವ್ಯಾಲ್ಯುವೇಟರ್ ಹೇಳ್ತಾರೆ ಜಸ್ಟ್ 1 ಮಿಸ್ಟೇಕ್ ಆದರೆ 4 ಅಂಕದಲ್ಲಿ 1 ಅಂಕ ತೆಗೆಯೋದೆ ಅಂತ. ಎಷ್ಟೋ ಜನ ಇವ್ಯಾಲ್ಯುವೇಟರ್ ನನಗೆ ಇದನ್ನೇ ಹೇಳಿದ್ದು. ಬಟ್ ಆದರೆ ಏನಪ್ಪ ಅಂತಂದರೆ ಎಕ್ಸ್ಕ್ಯೂಸಸ್ ಕೊಟ್ಟು ಇಲ್ಲಿ ಏನು ಮಾಡಿದ್ದಾರೆ ನೋಡೋಣ. ಈಗ ರಾಂಗ್ ಆಗಿದೆ, ಅದನ್ನು ಸಹ ಹೇಳ್ತಾ ಇದ್ದೇನೆ. ದ ಸೇಯಿಂಗ್ ಇಲ್ಲಿ ಕಂಟಿನ್ಯೂಯಸ್ ವರ್ಬಲ್ಲಿ ದ ಅನ್ನು ಹಾಕಬಾರ್ದು, ಇದು ಮಿಸ್ಟೇಕ್ ಆಗಿದೆ. ಆದರೂ ಸಹ ಇಲ್ಲೊಂದು ಮಿಸ್ಟೇಕ್ ಇದೆ, ಗ್ರೀನ್ ಕಲರಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಇದರ ಅರ್ಥ ಏನಪ್ಪಾ ಅಂತಂದರೆ ಎಕ್ಸ್ಕ್ಯೂಸ್. ಇಲ್ಲೊಂದು ಮಿಸ್ಟೇಕನ್ನು ಮಾಡಿದ್ದಾರೆ, ಆದರೂ ಇದು ಕೂಡ ಎಕ್ಸ್ಕ್ಯೂಸ್. ನೋಡೋಣ, ನೆಕ್ಸ್ಟ್ ನೋಡೋಣ. ಇಲ್ಲೊಂದು ಎಕ್ಸ್ಕ್ಯೂಸನ್ನು ಕೊಟ್ಟಿದ್ದಾರೆ ನೋಡಿ. ಆದರೂ ಸಹ ಅಂಕವನ್ನು ಎಲ್ಲೂ ತೆಗ್ದಿಲ್ಲ. ನೋಡೋಣ, ಮುಂದೆ ನೋಡೋಣ. 4ಕ್ಕೆ 4 ಅಂಕ ಕೊಟ್ಟರು. ಯಾಕಂತಂದರೆ ಇಷ್ಟೊಂದು ನೀಟಾಗಿರ್ತಕ್ಕಂಥ ಪೇಪರ್ ಇದೆ, ಕರೆಕ್ಟಾಗಿ ಬರೆದಿದ್ದಾನೆ. ಎಲ್ಲೋ ಒಂದು ಮಿಸ್ಟೇಕ್ 2 ಮಿಸ್ಟೇಕ್ ಆದರೆ ಎಕ್ಸ್ಕ್ಯೂಸೇಬಲ್. ಓಕೆ, ಇನ್ನು ನೆಕ್ಸ್ಟ್ 4 ಅಂಕ ಸಿಕ್ತು. ಆನ್ ಚಿಲ್ಡ್ರನ್ ಮೇಲೆ ಫುಲ್ ಒಂದು ವಿಡಿಯೋ ಮಾಡಿದ್ದೇನೆ, ಲಿಂಕಲ್ಲಿ ಕೊಡ್ತಾ ಇದ್ದೇನೆ, ಹೋಗಿ ನೋಡಿ. ಅ ಸನ್ನಿ ಮಾರ್ನಿಂಗ್ ಫಿಕ್ಸ್ ಕ್ವೆಶನ್ ಅಂತ ಹೇಳಿದ್ದೆ ನಾನು, ಓದಲೇಬೇಕು. ಫಿಕ್ಸ್ ಅಂದರೆ ಫಿಕ್ಸ್ ಕ್ವೆಶನ್. ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದಾನೆ ಅಂತ. ಇನ್ನೊಂದು ಏನಪ್ಪ ಅಂತಂದರೆ ಇಂಟ್ರಡಕ್ಷನಲ್ಲಿ ಹಾಕಿದ್ದಾನೆ. ಇಂಟ್ರಡಕ್ಷನ್ ಇದೊಂದು ಪ್ಲೇ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಆರ್ ಫಾರ್ಮಲ್ ಲವರ್ಸ್ ಅಂತ ಹಾಕಿದ್ದಾನೆ, ಅಂತಂದರೆ ಹಳೆಯ ಲವರ್ಸ್ ಅಂತ. ಬಟ್ ಇದು ಮಿಸ್ಟೇಕ್ ಆಗಿದೆ. ದೇ ಆರ್ ಫಾರ್ಮರ್ ಲವರ್ಸ್. ಇಟ್ಸ್ ಎಕ್ಸ್ಕ್ಯೂಸೇಬಲ್. ಲೆಟ್ ಇಟ್ ಬಿ. ವಿ ವಿಲ್ ಸಿ ವಾಟ್ ಹ್ಯಾಪನ್ ಇನ್ ನೆಕ್ಸ್ಟ್. ಬರ್ದಿದ್ದಾನೆ ವೆಲೆನ್ಸಿಯಾ ಆ್ಯಂಡ್ ಓಕೆ. ಮಿಸ್ಟೇಕ್ ಆಗಿದೆ, ಒಂದು ಮಿಸ್ಟೇಕ್ ಆಗಿದೆ ಇಲ್ಲಿ ನೋಡಿ. ಇಲ್ಲಿ ಮಿಸ್ಟೇಕನ್ನು ಕಂಡು ಹಿಡಿಯೋಣ. ದೆಮ್ ಆನ್ಸರ್ಡ್ ತಪ್ಪು. ಆದರೂ ಸಹ ದೇ ಆನ್ಸರ್ಡ್ ಅಂತ ಆಗ್ಬೇಕಾಯ್ತದು. ದೆಮ್ ಆನ್ಸರ್ಡ್ ಅಂತಂದರೆ ದೆಮ್ ಅನ್ನೋದು ಅದು ಆಬ್ಜೆಕ್ಟ್ ಪ್ರೊನೌನ್. ಹೀಗಾಗಿ ಇದು ಮಿಸ್ಟೇಕ್ ಆಗಿದೆ. ದೇ ಹ್ಯಾವ್ ಆನ್ಸರ್ಡ್, ದೇ ಆನ್ಸರ್ಡ್, ದೇ ಟೋಲ್ಡ್ ಈ ರೀತಿ ಬರುತ್ತೆ. ಓಕೆ, ಇದು ಎಕ್ಸ್ಕ್ಯೂಸೇಬಲ್. ಓಕೆ, 1 ಮಾರ್ಕ್ಸನ್ನು ಅಲ್ಲಿ ಕಡ್ದಿಲ್ಲ. ಆತನ ಒಂದು ಲಕ್. ಬಟ್ ಎಲ್ಲರಿಗೂ ಕಡಿತಾರೆ ಅಂತಲ್ಲ, ನೀವು ನೀಟಾಗಿ ಬರೀರಿ. ನೀವು ಸಹ 100ಕ್ಕೆ 100 ಅಂಕ ತೆಗೆದುಕೊಳ್ತೀರಾ. ವಿಡಿಯೋನ ಕೊಂಡಿದ್ದಂಗೆ ನೋಡಬೇಕು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡಿ. ಈ ಕ್ವೆಶನ್ ಪೇಪರ್ನ ಯಾರೂ ಸಹ ಎಲ್ಲೂ ಸಹ ನೀವು ಯೂಟ್ಯೂಬಲ್ಲಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನೋಡೋಣ, ನೆಕ್ಸ್ಟ್ ನೋಡೋಣ. ದ ಗಾರ್ಡನರ್ ಮೇಲೇನು ಕ್ವೆಶನ್ ಕೊಟ್ಟಿದೆ. ಶಾರ್ಟೆಸ್ಟ್ ಸಮರಿ 4ರಿಂದ 5 ಲೈನ್ ಬರೆಯೋದು, 4 ಅಂಕವನ್ನು ತೆಗೆದುಕೊಳ್ಳೋದು. ಹೇಳ್ತಾನೆ ಮುಂದೆ ವಿಡಿಯೋದಲ್ಲಿ ಹೇಳ್ತಾನೆ, ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಬಸವಯ್ಯ ಈ ರೀತಿ ಬರ್ತಾರೆ. ಗಾರ್ಡನರ್ ಮಿಸ್ಟೇಕ್ ಆಗಿದೆ, ಒಂದು ಮಿಸ್ಟೇಕ್ ಆಗಿದೆ ನೋಡಿ. ದ ಡಿಡೆಂಟ್ ವರ್ಬ್ ಹಿಂದೆ ಯಾವತ್ತೂ ಆರ್ಟಿಕಲ್ ಬರಲೇಕೂಡದು. ಡಿಡೆಂಟ್ ಅನ್ನೋದು ಪಾಸ್ಟ್ ವರ್ಬ್ ಇದೆ, ಅದು ಒಂದು ಕ್ರಿಯಾಪದ. ಅದ್ರ ಹಿಂದೆ ದ ಹಾಕೋದು ತಪ್ಪು. ಓಕೆ, ಹಿಸ್ ರೈಟ್ ಕುಡಂಟ್. ಇಲ್ಲಿ ಇನ್ನೊಂದು ಮಿಸ್ಟೇಕ್ ಆಗಿದೆ, ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದಾನೆ. ಆದರೂ ಎಕ್ಸ್ಕ್ಯೂಸಬಲ್. 4ಕ್ಕೆ 4 ಅಂಕ ಕೊಟ್ಟಿದ್ದಾರೆ. ಎಲ್ಲೂ ಸಹ ಮಿಸ್ಟೇಕ್ ಮಾಡಿದ್ರು
ಕೊಡ್ತಾರೆ, ಒಬ್ಬರು ಕೊಡ್ತಾರೆ. ಬಟ್ ನಾನು ಎಷ್ಟೋ ಜನ ಸರ್ ಜೊತೆ ಮಾತಾಡಿದಾಗ ನನಗೆ ಹೇಳಿದ್ದಿಷ್ಟೇ, ಒಂದೇನಾದರೂ ತಪ್ಪಾದರೆ 1 ಮಾರ್ಕ್ಸ್ ಕಡಿತಾರೆ ಅಂತ. ಬಟ್ ಇಲ್ಲಿ ಕಡ್ದಿಲ್ಲ. ಇದು ತುಂಬ ಒಳ್ಳೆ ವಿಚಾರ. 100ಕ್ಕೆ 100 ಅಂಕ ಅದು ಅಷ್ಟೊಂದು ಸಾಮಾನ್ಯ ಅಲ್ಲ. ನೀವೊಂದು ಕ್ವೆಶನ್ ಪೇಪರನ್ನು ನೋಡ್ತಿರ್ತೀರ, ಯೂಟ್ಯೂಬಲ್ಲಿ ಆಗಾಗ ನೋಡ್ತಿರ್ತೀರ, ಕೇವಲ 98 ಹೈಯೆಸ್ಟ್ 2015ರಿಂದ 2023ರವರೆಗೆ ಕೇವಲ ಒಂದು ಕ್ವೆಶನ್ ಪೇಪರ್ಗೆ ಅದೇ ಒಂದು ಕ್ವೆಶನ್ ಪೇಪರ್ ಮಾಡಲ್ ಆಗಿತ್ತು ಒಂದು 5-6 ವರ್ಷ. ಏನಪ್ಪ ಅಂತಂದರೆ ಕೇವಲ ಅಲ್ಲಿ 98 ಮಾರ್ಕ್ಸ್ ಬಿದ್ದಿತ್ತು. ಅದು ಆನ್ಸರ್ ಶೀಟ್ ನಮ್ಮ ಒಂದು ಚಾನಲಲ್ಲಿ ಜಸ್ಟ್ ನೋಡ್ಕೊಂಬನ್ನಿ. ಇದು 100 ಮಾರ್ಕ್ಸ್ ಆನ್ಸರ್ ಶೀಟ್. ಇಲ್ಲಿ ನೋಡಿ, ಮತ್ತೆ ಇಲ್ಲೊಂದು ಕ್ವೆಶನನ್ನು ಬರ್ತಿದ್ದಾನೆ. ಓಕೆ, ಆ್ಯಸ್ ಸಿಂಪಲ್ ಆಸ್ ದಟ್. ನಾನು ಕೊಡ್ತೀನಿ, ನೀವು 100ಕ್ಕೆ 100 ಅಂಕ ತೆಗಿಬೇಕಂತಂದರೆ ವಿಡಿಯೋನ ಕೊನೆಯದಂಕ ನೋಡಬೇಕು. 80ಕ್ಕೆ 80 ಅಂಕ ಬೇಕಂದರೆ. ಇಲ್ಲೂ 4ಕ್ಕೆ 4 ಅಂಕ ಸಿಕ್ಕಿದೆ. ಇನ್ನೊಂದೇನಪ್ಪ ಅಂತಂದರೆ ಒಂದು ಪೇಜ್ ಆದರೂ ದಾಟಬೇಕದು. ಒಂದು ಪೇಜ್ ನಂತರ ಇನ್ನೊಂದು ಸ್ವಲ್ಪ ಬರಿಬೇಕು ಅಂತಂದರೆ 4ಕ್ಕೆ 4 ಅಂಕ ಕೊಡ್ತಾರೆ. ಇದು ಒಂದು ಮೆಥಡ್. 4 ಮಾರ್ಕ್ಸ್ಗೆ ಮಿನಿಮಮ್ ಏನಿಲ್ಲ ಅಂತಂದರೂ ಒಂದು ಪೇಜ್ ಆದರೂ ಬರೀಲೇಬೇಕು. ಅವ್ರಿಗೆ ಅದು ಇಟ್ಸ್ ನೀಡ್ ಟು ರೈಟ್. ಬರಿಬೇಕಾಗ್ತದೆ. ಒಂದು ಪೇಜ್ ದಾಟಿದೆ ನೋಡ್ಬೋದು, ಒಂದು ಪೇಜನ್ನು ದಾಟಬೇಕದು ಅಂದರೆ ಮಾತ್ರ 4 ಮಾರ್ಕ್ಸ್ ಕೊಡ್ತಾರೆ. ಸುಮ್ಮನೆ ಇಂಗ್ಲೀಷಲ್ಲಿ ಇದು ಸಾಹಿತ್ಯ ಆಗ್ತದಲ್ಲ, ಕೊಡೋಕ್ಕಾಗಲ್ಲ. ಜಪಾನ್ ಆ್ಯಂಡ್ ಬ್ರೆಜಿಲ್, ಇಲ್ಲಿ ಜಾರ್ಜ್ ಮೈಕಸ್ ಆನ್ಸರಲ್ಲಿ. ಜಪಾನ್ ಆ್ಯಂಡ್ ಬ್ರೆಜಿಲ್, ಜಾರ್ಜ್ ಮೈಕಸ್ ಅಂಡರ್ಲೈನ್ ಆಗಿದೆ, ಕಡ್ಡಾಯವಾಗಿ ಅಂಡರ್ಲೈನ್ ಮಾಡಿದ್ದಾರೆ. ಓಕೆ, ನೋಡೋಣ. ನೋಡಿ, ಪ್ಯಾರಾಗ್ರಾಫ್ ವೈಸ್ ಎಷ್ಟು ನೀಟಾಗಿ ಬರೆದಿದ್ದಾರೆ. ಪ್ಯಾರಾಗ್ರಾಫ್ ಬರೆದಿದ್ದಾರೆ. ಓಕೆ, ಪ್ಯಾರಾಗ್ರಾಫ್ ಇರಲಿ, ಪ್ಯಾರಾಗ್ರಾಫ್ ವೈಸ್ ಬರೆದಿದ್ದಾರೆ. ನಾನು ಶಾರ್ಟ್ ಸಮ್ಮರಿಯನ್ನು ಕೊಡ್ತಾ ಇದ್ದೇನೆ. 4 ಅಂಕ. ದ ವೋಟರ್ ಮೇಲೆ ಒಂದು ಕ್ವೆಶನ್ ಅನ್ನು ಅರೈಸ್ ಆಗಿದೆ. ದ ವೋಟರ್ ಚುನುವಾ ಅಚಿಬೆ. ನೋಡಿ ಎಷ್ಟು ನೀಟಾಗಿ ಬರೆದಿದ್ದಾರೆ. ಕಡ್ಡಾಯವಾಗಿ ಒಂದು ಪೇಜ್ ದಾಟಬೇಕಂತ ಹೇಳಿದೆ ನಾನು. ಒಂದು ಪೇಜ್ ದಾಟಬೇಕು. ಒಂದು ಪೇಜಿನ ನಂತರ ಇನ್ನೊಂದು ಸ್ವಲ್ಪ ಬರೀಬೇಕು. 1.5 ಪೇಜ್ ಬರೆದ್ರೂ ಏನು ತಪ್ಪಿಲ್ಲ. ನೋಡೋಣ. ನೀವು ಅದಕ್ಕೆ ನಾನು ಮಟೀರಿಯಲ್ಸ್ ಎಲ್ಲ ಕೊಡ್ತಾ ಇದ್ದೇನೆ, ನೀವೇನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಮತ್ತೆ ಕ್ವೆಶನ್ ಇದೆ ನೋಡಿ. ಇದು 6 ಅಂಕದ ಪ್ರಶ್ನೆ. ಇದು 6 ಅಂಕದ ಪ್ರಶ್ನೆ. ವೇರ್ ದೇರ್ ಇಸ್ ಅ ವೀಲ್. ಓಕೆ, ಪಿ ಸಾಯಿನಾಥ್. 6 ಅಂಕದ ಪ್ರಶ್ನೆಗೆ ಎಷ್ಟು ಬರೆದಿದ್ದಾರೆ ಉತ್ತರವನ್ನು? 1 ಪೇಜ್ ಆಯ್ತು. ಇಲ್ಲಿ ಆಲ್ರೆಡಿ 1 ಪೇಜ್ ಆಯಿತು. 1 ಪೇಜ್, 2 ಪೇಜ್, 2.5 ಪೇಜನ್ನು ಬರೆದಿದ್ದಾರೆ. ಯಾಕಂತಂದರೆ 6 ಅಂಕಕ್ಕೆ ಅದಷ್ಟು ಬರೀಲೇಬೇಕು ಅಂದರೆ ಮಾತ್ರ 6 ಅಂಕ ಕೊಡ್ತಾರೆ. ಅಂದರೆ ಜಾಸ್ತಿ ಬರೆಯೋದ್ರಿಂದ ಏನು ತಪ್ಪಿಲ್ಲ. ಆ್ಯಸ್ ಇಟ್ ಈಸ್ ಉತ್ತರ ಎಷ್ಟಿದೆ ಅಷ್ಟೇ ಬರೀಬೇಕು. ಆದರೆ ಉತ್ತರ 6 ಅಂಕಕ್ಕೆ ಇನ್ಕ್ಲೂಡಿಂಗ್ ಬೇರೆ ಸಬ್ಜೆಕ್ಟ್ಗೆ ಕಂಪೇರ್ ಮಾಡಿ ನೋಡಿದ್ರೆ 10 ಅಂಕದ ಪ್ರಶ್ನೆ ಥರ ಅಲ್ಲಿ 6 ಅಂಕದ ಪ್ರಶ್ನೆಯನ್ನು ಕೇಳಿರ್ತಾರೆ. ನಾವು ಹೋಲ್ ಡಿಸ್ಕಷನ್ನ ಮಾಡಬೇಕಾಗುತ್ತೆ. ಪೂರ್ತಿಯಾಗಿ ಎಂಟೈರ್ ಕ್ವೆಶನ್ಗೆ ಆನ್ಸರನ್ನು ವಿ ಹ್ಯಾವ್ ಟು ರೈಟ್ ದೇರ್. ಗ್ರಾಮರ್ ಸೆಕ್ಷನ್, ಪ್ಯಾಸೇಜಲ್ಲಿ ಯಾವ ರೀತಿ ಕರೆಕ್ಟಾಗಿ 10ಕ್ಕೆ 10 ಅಂಕ ಇಲ್ಲಿ ಯಾವ ರೀತಿ ಅವ್ರು ಗಳಿಸಿದ್ದಾರೆ ಅನ್ನೋದನ್ನು ನೋಡೋಣ. ಈಗ 10ಕ್ಕೆ 10 ಅಂಕ ಅಷ್ಟು ಸುಲಭ ಅಲ್ಲ, ಅದು ನೋಡಿ ತೋರಿಸ್ತೀನಿ. 1 2 3 4 5 6 7 8 9 10 ಕರೆಕ್ಟಾಗಿ ಬರೆದಿದ್ದಾರೆ. ಎಲ್ಲೂ ಸಹ ಮಿಸ್ಟೇಕ್ ಇಲ್ಲ. ಈ ರೀತಿಯಾಗಿ 10ಕ್ಕೆ 10 ಅಂಕ ಅವ್ರಿಗೆ ಸಿಕ್ಕಿದೆ. ಇಲ್ಲಿ ಒಂದು ಕ್ವೆಶನನ್ನು ಕೊಟ್ಟು ಅದ್ರ ಮೇಲೆ ಒಂದು 3 ಕ್ವೆಶನನ್ನು ಕೇಳ್ತಾರೆ. ಇಲ್ಲಿ ಈಸಿಯಾಗಿ ಬರೆದಿದ್ದಾರೆ. 3ಕ್ಕೆ 3 ಅಲ್ಲೇ ಕ್ವೆಶನ್ ಇರುತ್ತೆ, ಅಲ್ಲೇ ಆನ್ಸರ್ ಇರುತ್ತೆ. ಒಂದು ಪ್ಯಾರಾಗ್ರಾಫ್ 3 ಲೈನ್ ಕೊಟ್ಟಿರ್ತಾರೆ, ಅದರ ಮೇಲೇ ಕ್ವೆಶನನ್ನು ಕೇಳ್ತಾರೆ. ಆ್ಯಸ್ ಸಿಂಪಲ್ ಆಸ್ ಈಸಿಯಾಗಿರ್ತಕ್ಕಂಥದ್ದು ಅಷ್ಟೇ. ಇಲ್ಲಿ ಪೆಟ್ರಾಕ್ ಟೋಲ್ಡ್ ಡೊನಾಲ್ಡ್ ಓರಾ ದ್ಯಾಟ್, ಇದ್ರ ಮೇಲೆ ಒಂದು ವಿಡಿಯೋ ಮಾಡೋಣ. ರಿಪೋರ್ಟ್ ರೈಟಿಂಗ್ ಮೇಲೆ 5ಕ್ಕೆ 5 ಅಂಕ ಕೊಟ್ಟಿದ್ದಾರೆ. ಎಲ್ಲೂ ಸಹ ಮಿಸ್ಟೇಕ್ ಆಗಿಲ್ಲ. ಗ್ರಾಮೆಟಿಕಲ್ ಮಿಸ್ಟೇಕ್, ಎಲ್ಲಿ ಗ್ರಾಮೆಟಿಕಲ್ ಮಿಸ್ಟೇಕ್ ಆದರೂ ಇಲ್ಲಿ ಮಿಸ್ಟೇಕ್ ಆಗಬಾರ್ದು. 1 ಅಂಕನೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಲ್ವಾ? ಹೌದು. ಇಲ್ಲಿ 4ಕ್ಕೆ 4 ಅಂಕ ಕೊಟ್ಟಿದ್ದಾರೆ. ಕಾನ್ವರ್ಸೇಷನ್ ನೋಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ, ಅಲ್ಲೆಲ್ಲ PDF ನೋಟ್ಸ್ ನಾನು ಕೊಡ್ತೇನೆ. 4ಕ್ಕೆ 4 ಅಂಕ ಕರೆಕ್ಟಾಗಿ ಈ ರೀತಿ ಬಾಕ್ಸನ್ನು ಹಾಕಿ ಬರೀಬೇಕು. ಬಾಕ್ಸ್ ಹಾಕಿ ಬರೆದ್ರೆ ಅಟ್ರಾಕ್ಟಿವ್. ನೋಡಿ ಎಷ್ಟು ಸಿಂಪಲ್ ಆಗಿ ದಟ್ ಬರೆದಿದ್ದಾರೆ. ಜಾಬ್ ಅಪ್ಲಿಕೇಶನ್, ನೆಕ್ಸ್ಟ್ ವಿಡಿಯೋದಲ್ಲಿ ಜಾಬ್ ಅಪ್ಲಿಕೇಶನ್ ಅನ್ನು ಹೇಳ್ತಾನೆ, ಈಸಿಯಾಗಿ ಯಾವ ರೀತಿ ಬರೆಯೋದು ಅಂತ. XXYY ಮ್ಯಾನೇಜಿಂಗ್ ಗ್ಲೋಬಲ್ ಸೊಲ್ಯೂಷನ್ಸ್ ಕ್ಯಾರು. ಓಕೆ, ನೋಡಿ ಕರೆಕ್ಟಾಗಿ ಬರೆದಿದ್ದಾರೆ. ಸಬ್ಜೆಕ್ಟನ್ನು ಬರೆದಿದ್ದಾರೆ ನೋಡಿ. ಸಬ್ಜೆಕ್ಟ್
reference, subject reference, okay, respected sir and madam, whatever it may be, thank you, yours faithfully, okay. ನೆಕ್ಸ್ಟ್ ಇನ್ನೇನಪ್ಪ ಅಂತಂದರೆ ರೆಸ್ಯೂಮೆ ಹಾಕಿದ್ದಾರೆ. ರೆಸ್ಯೂಮೆಯನ್ನು ಹಾಕಿದ್ದಾರೆ. ಅವರ ಒಂದಿಷ್ಟು ಕ್ವಾಲಿಫಿಕೇಷನ್ ಇದೇನೋ ಕಡ್ಡಾಯವಾಗಿ ನಿಮ್ಮದೇ ಹಾಕಬೇಕಂತೇನಿಲ್ಲ. ಅಸ್ಯೂಮ್ ಮಾಡಿಕೊಂಡು ಅಂತಂದರೆ ಇಮ್ಯಾಜಿನೇಷನ್ ಎಷ್ಟಾದರೂ ಹಾಕಿ 100ಕ್ಕೆ 100 ಹಾಕಿ 95 ಹಾಕಿ ವಾಟ್ ಎವರ್ ಇಟ್ ಮೇ ಬಿ ಹಾಕಿ ಒಟ್ಟು ಪರ್ಸೆಂಟೇಜನ್ನು ಹಾಕಬೇಕು. ಇಲ್ಲಿ ಮಾಡಿದ್ದಾರೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಓನ್ ಕ್ರಿಯೇಷನ್ ಮಾಡಿದ್ದಾರೆ, ಕ್ರಿಯೇಟೆಡ್ ಬೈ ಅ ಸ್ಟೂಡೆಂಟ್. ಲೆಟರನ್ನು ಬರೆದಿದ್ದಾರೆ. ರಿಪೋರ್ಟ್ ರೈಟಿಂಗ್ ಅಂತಂದರೆ ಅದೊಂದು ಪ್ಯಾರಾಗ್ರಾಫನ್ನು ಬಾರ್ಗ್ರಾಫ್ ಅಥವಾ ಪೈ ಚಾರ್ಟನ್ನು ಕೊಡ್ತಾರೆ, ಅದನ್ನು ನೋಡಿ ನಾವು ರಿಪೋರ್ಟನ್ನು ಬರೀಬೇಕು. ಇದು ಈಗ ತೆಗ್ದಿದ್ದಾರೆ, ಇದೇನು ಅವಶ್ಯಕತೆ ಇಲ್ಲ, ಜಸ್ಟ್ ನಾವು ಬಿಟ್ಬಿಡೋಣ ಇದರ ಅವಶ್ಯಕತೆ ಇಲ್ಲ, ಜಸ್ಟ್ ನೋಡಿ ಯಾವ ರೀತಿ ಬರೆದಿದ್ದಾರೆ ಅಂತ. 5ಕ್ಕೆ 5 ಅಂಕ ಸಿಕ್ಕಿದೆ. ಪ್ರನೌನ್ ಬರೆದಿದ್ದಾರೆ, ಪ್ರನೌನ್ ಬರೆದಿದ್ದಾರೆ. ಓಕೆ, 4ಕ್ಕೆ 4 ಅಂಕ. ಇದಿಷ್ಟು ಕ್ವೆಶ್ಚನ್ ಪೇಪರ್ ಅನಾಲಿಸಿಸ್ ಅನ್ನು ಮಾಡಿದ್ದೇವೆ. 100 ಅಂಕದ ಪ್ರಶ್ನೆ ಪತ್ರಿಕೆ. ಈ ಒಂದು ಉತ್ತರ ಪತ್ರಿಕೆ ಏನಾದರೂ ನಿಮಗೆ ಬೇಕಂತಂದರೆ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ, ಅಲ್ಲಿ ನಾನು ಕೊಡ್ತಾ ಇದ್ದೇನೆ. ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.